ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಪಾಯಸದ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಹೆಸರು ಅರವಣ ಪಾಯಸ ಅಂತೇಳಿ. ಒಂದು ದೇವಸ್ಥಾನಗಳಲ್ಲಿ ಪ್ರಸಾದದ ರೂಪದಲ್ಲಿ ಸಿಗುವಂಥ ಒಂದು ಪಾಯಸ ಇದು. ತುಂಬಾ ಸುಲಭ ಮಾಡೋದು, ಹೆಚ್ಚು ಟೈಮ್ ಕೂಡ ತಗೊಳ್ಳಲ್ಲ ಇದು. ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಮೊದಲಿಗೆ ನಾವು ಬೆಲ್ಲ ಪಾಕ ರೆಡಿ ಮಾಡುವ. ಅದಕ್ಕೆ ಇಲ್ಲಿ 400 ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೇನೆ. ಈ ಪಾಯಸಕ್ಕೆ ಉಂಟಲ್ಲ, ನಾವು ಓಲೆ ಬೆಲ್ಲ ತಗೊಂಡ್ರೆ ಒಳ್ಳೆಯದು. ಸ್ವಲ್ಪ ಡಾರ್ಕ್ ಕಲರದ್ದು ಬೆಲ್ಲ ಬರ್ತದೆ. ಅದು ಸ್ವಲ್ಪ ಕಲರ್ ಕೂಡ ಜಾಸ್ತಿ ಬರ್ತದೆ, ನಂತರ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಅದಾದರೆ ಒಳ್ಳೆಯದು. ಈ ಪಾಯಸಕ್ಕೆ ಅದುವೇ ಸೂಕ್ತವಾದದ್ದು. ಆದರೆ ನಾನು ಈ ನಮ್ಮ ಸಾದಾ ಬೆಲ್ಲ ತಗೊಂಡಿದ್ದೇನೆ, ಅದೇ 400 ಗ್ರಾಮ್ನಷ್ಟು ಉಂಟು. ಅದನ್ನು ಹಾಕುವ. ಏನು 1 ಕಪ್ನಷ್ಟು ನೀರು. ಇದು ನೀರಾಗಲಿ. ಪಾಕ ರೆಡಿಯಾಗಿದೆ. ಸ್ವಲ್ಪ ತೆಳುವಾಯಿತು ಅಂತ ಕಾಣ್ತದೆ, ತೊಂದರೆ ಇಲ್ಲ. ನಂತರ ನಾವು ಅದು ಬಿಸಿ ಆಗುವಾಗ ದಪ್ಪ ಆಗ್ಬೋದು. ಇದನ್ನು ತೆಗಿತೇನೆ. ಏನು ಗೋಡಂಬಿ ಮತ್ತು ಕಾಯಿ ಹೋಳು ನಮಗೆ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡಲಿಕ್ಕೆ ಉಂಟು. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತೇನೆ. ಇನ್ನು ಕಾಯಿ ಹೋಳು, ಇದು 1 ಕಪ್ನಷ್ಟು ಕಾಯಿ ಹೋಳು ಉಂಟು ಇದರಲ್ಲಿ. ಹಾಗೆ ಒಂದು 10 ರಿಂದ 12 ಗೋಡಂಬಿ. ಆಯಿತು, ತೆಗೆಯುವ. ಇನ್ನು ಪಾಯಸಕ್ಕೆ ಇಲ್ಲಿ ನಾನು ಕೆಂಪು ಅಕ್ಕಿ ತಗೊಂಡಿದ್ದೇನೆ. ಇದು ಒಂದು 200 ಗ್ರಾಮ್ನಷ್ಟು ಉಂಟು. ಈ ಪಾಯಸಕ್ಕೆ ಉಂಟಲ್ಲ, ಯಾವ ಅಕ್ಕಿ ಬೇಕಾದರೂ ಹಾಕ್ಬೋದು. ಆದರೆ ಬಾಸ್ಮತಿ, ಅದೇ ವೈಟ್ ರೈಸ್ ಒಂದು ಹಾಕ್ಲಿಕ್ಕಿಲ್ಲ. ಬಾಕಿ ಯಾವ ಅಕ್ಕಿ ಬೇಕಾದರೂ ನಮಗೆ ಇಷ್ಟ ಬಂದ ಅಕ್ಕಿಯನ್ನು ಹಾಕಿದರೆ ಆಯಿತು. ಆದರೆ ನಮಗೆ ಪಾಯಸ ಒಂದು ಸುಲಭದಲ್ಲಿ ಬೇಗ ಆಗಬೇಕು ಅಂತ ಹೇಳಿದರೆ ಒಂದು ಬೇಗ ಬೇಯುವಂಥ ಅಕ್ಕಿಯನ್ನು ನಾವೊಂದು ಚೂಸ್ ಮಾಡಿ ಹಾಕಿದರೆ ಆಯಿತು. ಹಾಗೆ ನಾನಿಲ್ಲಿ ಕೆಂಪು ಅಕ್ಕಿ ಹಾಕ್ತಾ ಇದ್ದೇನೆ. ಇದನ್ನು ಇದೇ ತುಪ್ಪಕ್ಕೆ ಹಾಕ್ತೇನೆ, ಸ್ವಲ್ಪ ರೋಸ್ಟ್ ಮಾಡುವ. ಆಯಿತು, ಇನ್ನೊಂದು ಬೇಯಲಿ. ನೀರು ಹಾಕುವ. ಇಲ್ಲೊಂದು 5.5 ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ. ಬೇಯಲಿ ಅಕ್ಕಿ, ಮುಚ್ತೇನೆ. ಸ್ವಲ್ಪ ಟೈಮ್ ಹಿಡಿಬೋದು ಇದು ಬೇಯಲಿಕ್ಕೆ. ಸ್ವಲ್ಪ ಬೆಂಕಿ ಒಂದು ಒಳ್ಳೆ ದಗ ಹೊತ್ತಾ ಇದ್ರೆ ಉಂಟಲ್ಲ, ಬೇಯ್ತದೆ. ಆಯಿತು, ಅಕ್ಕಿ ಬೆಂದಿದೆ. ಈ ನೀರೆಲ್ಲ ಸ್ವಲ್ಪ ಆವಿಯಾಗಲಿ, ಅಷ್ಟರವರೆಗೆ ಒಂದು ಹೀಗೆ ತಿರುಗಿಸ್ತಾ ಇರುವ. ಆಯ್ತು, ಬೆಲ್ಲ ಪಾಕ ಹಾಕುವ. ಆದರೆ ಬೆಲ್ಲ ಪಾಕ ಹಾಕೋದಕ್ಕಿಂತ ಮೊದಲು ನಾವೊಂದು ಅಕ್ಕಿ ಬೆಂದಿದ ಅಂತೇಳಿ ಒಂದು ನೋಡಬೇಕು. ಅಕ್ಕಿ ಸರಿಯಾಗಿ ಬೇಯದೆ ನಾವು ಇದು ಪಾಕ ಹಾಕಬಾರ್ದು, ಯಾಕೆಂದರೆ ನಂತರ ಅದು ಬೇಯಲ್ಲ. ಪಾಕ ಹಾಕಿದ ನಂತರ ಅದು ಬೇಯಲ್ಲ. ಆದ್ದರಿಂದ ಈಗಲೇ ಒಂದು ಬೆಂದಿದ ಅಂತೇಳಿ ಒಂದು ನೋಡಿ ನಂತರ ಹಾಕಿದರೆ ಆಯಿತು. ಇದು ಬೆಂದಿದೆ, ಹಾಗೆ ನಾನು ಇದು ಪಾಕ ಹಾಕ್ತೇನೆ. ಸಾಧಾರಣ ದಪ್ಪ ಆಗ್ತಾ ಬಂತು. ಇನ್ನಿದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಹುಡಿ, ಶುಂಠಿಯನ್ನು ಒಣಗಿಸಿ ಹುಡಿ ಮಾಡಿದಂಥದ್ದು. ಕೊನೆಯದಾಗಿ ನಾವು ರೋಸ್ಟ್ ಮಾಡಿದಂಥ ಕಾಯಿ ಹುಳು ಮತ್ತು ಗೋಡಂಬಿ. ಅರವಣ ಪಾಯಸ ರೆಡಿಯಾಗಿದೆ. ಆದರೆ ಕಲರ್ ಒಂದು ಡಾರ್ಕ್ ಬಂದಿಲ್ಲ. ಅದೇ ಕಾರಣ, ಯಾಕೆಂತ ಹೇಳಿದರೆ ನಾವು ಓಲೆ ಬೆಲ್ಲ ಹಾಕಿಲ್ಲಲ್ಲ, ಈಗ ನಾವು ಸಾದಾ ಬೆಲ್ಲ ಹಾಕಿದ್ದು. ಆ ಬೆಲ್ಲ ಹಾಕಿದರೆ ಏನೂ ಡಾರ್ಕ್ ಬರ್ತಾ ಇತ್ತು. ಏನೂ ಆಯಿತು, ಇನ್ನು ಸರ್ವ್ ಮಾಡುವ. ತುಂಬಾ ಸಿಂಪಲ್ ಆದಂಥ ಒಂದು ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಇದು ಮಾಡಲಿಕ್ಕೆ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒಂದು ಪ್ರೆಸ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋ ಸಿಗ್ತೇನೆ. ಬಾಯ್.